ಮಧ್ಯಾಹ್ನದವರೆಗೂ ಶಾಂತವಾಗಿದ್ದ ಮಾರ್ಕೆಟ್ ಕರೆಕ್ಟಾಗಿ 1 ಗಂಟೆಗೆ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ 300 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಸೆನ್ಸೆಕ್ಸ್ 900 ಪಾಯಿಂಟ್ಸ್. ಬ್ಯಾಂಕ್ ನಿಫ್ಟಿ ಆದರೆ 1,500 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಯಾಕಂದರೆ US, ಇಸ್ರೇಲ್, ಇರಾನ್ ಯುದ್ಧ ಏನು ನಡೀತಾ ಇದೆ, 66 ದಿನಗಳ ನಂತರ ಅಗ್ರಿಮೆಂಟ್ಗೆ ಬರ್ತಾ ಇದ್ದೀವಿ ಅನ್ನೋ ಒಂದು ಪಾಸಿಟಿವ್ ನ್ಯೂಸಿಂದನೇ ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಹಾಗಾದರೆ ನಿಜವಾಗ್ಲೂ ಡೀಲ್ ಕಂಪ್ಲೀಟ್ ಆಗ್ತಾ ಇದೆಯಾ? ಮತ್ತೆ ಈ ನ್ಯೂಕ್ಲಿಯರ್ ಡೀಲ್ ಕತೆ ಏನು? ಯುದ್ಧ ನಡೆದಿರೋದೆ ಈ ನ್ಯೂಕ್ಲಿಯರ್ ಡೀಲಿಂದ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಇವಾಗ ಡೀಲ್ ಸೈನ್ ಆಗ್ತಾ ಇದೆ ಅಂದರೆ ಮುಂದೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಟೈಮಲ್ಲೇ ತುಂಬಾನೇ ಪಾಸಿಟಿವ್ ಓಪನ್ ಆಯಿತು. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ, ಡೊನಾಲ್ಡ್ ಟ್ರಂಪ್ ಅವರು ಹೊಸದಾಗಿ ಈಗ ಪ್ರಾಜೆಕ್ಟ್ ಫ್ರೀಡಮ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಮೇನ್ ಉದ್ದೇಶ ಏನು ಅಂತ ಅಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಹಾರ್ಮೋಸ್ ಹತ್ರ ಈ ಕಮರ್ಷಿಯಲ್ ಶಿಪ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿರೋದು ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ಈ ಪ್ರಾಜೆಕ್ಟ್ ಫ್ರೀಡಮ್ ಏನಿದೆ ಇದನ್ನ ಪಾಸ್ ಮಾಡ್ತಾ ಇದ್ದೀನಿ. ಯಾಕಂದರೆ US ಮತ್ತು ಇರಾನ್ ನೆಗೋಸಿಯೇಷನ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಓಪನ್ ಆಯಿತು. ಆದರೆ ಮಧ್ಯಾಹ್ನ ಆ ಟೈಮ್ಗೆಲ್ಲ ಎಷ್ಟು ಪಾಸಿಟಿವ್ ಓಪನ್ ಆಯಿತೋ ಅಷ್ಟೆಲ್ಲ ಕಂಪ್ಲೀಟಾಗಿ ಫಾಲೋ ಹೋಗಿದೆ. ನಿಫ್ಟಿ ಆದರೆ ಒಂದು ಟೈಮಲ್ಲಿ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಆಗಿತ್ತು. ಇದಕ್ಕೆ ಮೇನ್ ರೀಸನ್ ಬಂದು ಈಗ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ ಮಾಡೋದು ಫಸ್ಟ್ ಟೈಮ್ ಏನಲ್ಲ, ಮಲ್ಟಿಪಲ್ ಟೈಮ್ಸ್ ಈ ಥರ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅವತ್ತೆಲ್ಲ ಮಾರ್ಕೆಟ್ಸ್ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಆದರೆ ಕ್ರೂಡ್ ಆಯಿಲ್ ಮಾತ್ರ ಮೇಜರ್ ಆಗಿ ಫಾಲ್ ಆಗಿರಲಿಲ್ಲ. ಅದರಿಂದ ಓವರ್ ಆಲ್ ಮಾರ್ಕೆಟ್ಸ್ ಆದರೆ ಫಾಲ್ ಆಯಿತು. ಆದರೆ ಕರೆಕ್ಟಾಗಿ 1 ಗಂಟೆ ಆ ಟೈಮಲ್ಲಿ ನೋಡಿದ್ರೆ ಮಾರ್ಕೆಟ್ಸ್ ಕಂಪ್ಲೀಟಾಗಿ ರಿಕವರ್ ಆಗಿದೆ. ನಿಫ್ಟಿ ಆದರೆ ಎಬೋ 300 ಪಾಯಿಂಟ್ಸ್, ಸೆನ್ಸೆಕ್ಸ್ 900 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ ಆದರೆ 1,500 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಮಧ್ಯಾಹ್ನ ಕರೆಕ್ಟಾಗಿ 1 ಗಂಟೆ ಆ ಟೈಮಲ್ಲಿ ಆಕ್ಸಿಯೋಸ್ ಅವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈಗ US ಮತ್ತು ಇರಾನ್ ಯುದ್ಧ ಶುರುವಾಗಿ ಸುಮಾರು 66 ದಿನ ಆಗಿದೆ. ಈ 66 ದಿನದಲ್ಲಿ ನೆಗೋಸಿಯೇಷನ್ಸ್ ಎಲ್ಲ ತುಂಬ ಸಲನೇ ನಡೆದಿದ್ದಾವೆ. ಆದರೆ ಇವಾಗ ಏನು ನೆಗೋಸಿಯೇಷನ್ಸ್ ನಡೀತಾ ಇದೆ ಇದಂತೂ ತುಂಬಾನೇ ಪ್ರೋಗ್ರೆಸಿವ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈಗ ನೆಗೋಸಿಯೇಷನ್ಸ್ ಏನು ನಡೀತಾ ಇದೆ, ಈ ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ಇರೋ ಕಾರಣದಿಂದ ಅತಿ ಶೀಘ್ರದಲ್ಲೇ ಅಗ್ರಿಮೆಂಟ್ನ ಸೈನ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅಗ್ರಿಮೆಂಟ್ಸ್ ಇನ್ನೂ ಸೈನ್ ಆಗಿಲ್ಲ. ಅಗ್ರಿಮೆಂಟ್ಸ್ನ ಸೈನ್ ಮಾಡೋ ಚಾನ್ಸಸ್ ಇದೆ ಅಂತ ಇವರು ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಅದೇ ಟೈಮಲ್ಲೇ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ತುಂಬಾನೇ ಫಾಲ್ ಆಗಿದೆ. ನಿನ್ನೆ ನೋಡಿದ್ರೆ ಸುಮಾರು $112 ಪರ್ ಬ್ಯಾರಲಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು ಕ್ರೂಡ್ ಆಯಿಲ್ ಇವತ್ತಿನ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ ಅದು $100ಗೆ ಫಾಲ್ ಆಗಿದೆ. ಈ ಥರ ಕ್ರೂಡ್ ಆಯಿಲ್ ಫಾಲ್ ಆಗ್ತಾ ಇದೆ ಅಂದರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಲಾಸ್ಟ್ 3 ಮಂತ್ಸಿಂದ ಕೂಡ ನಾನು ಮಲ್ಟಿಪಲ್ ಟೈಮ್ಸೇ ಮೆನ್ಷನ್ ಮಾಡಿದ್ದೆ. ಯಾಕಂದರೆ ನಾವು ಕ್ರೂಡ್ ಆಯಿಲ್ನ ತುಂಬಾನೇ ಇಂಪೋರ್ಟ್ ಮಾಡ್ಕೊತೀವಿ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಥರ ಕ್ರೂಡ್ ಆಯಿಲ್ ಫಾಲ್ ಆಗಿರೋದ್ರಿಂದ ಇವತ್ತು ರುಪಿ ಕೂಡ ಸುಮಾರು 60 ಪೈಸೆವರೆಗೂ ರಿಕವರ್ ಆಗಿದೆ. ಅದ್ರ ಜೊತೆಗೆ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ, ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಈ ಸೆಕ್ಟಾರ್ಸ್ ಮೇಲೆಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ಇವತ್ತು ಅದೇ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಿರೋದ್ರಿಂದ ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಇವತ್ತು ಏವಿಯೇಷನ್ ಸೆಕ್ಟಾರಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಆದರೆ ಸುಮಾರು 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಪೇಂಟ್ ಕಂಪನೀಸ್, ಟೈರ್ ಕಂಪನೀಸ್ ಮತ್ತು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತೆ ಫ್ರೆಂಡ್ಸ್, ಈಗ ಓವರ್ ನೈಟಲ್ಲೂ ಕೂಡ ಈ ಕ್ರೂಡ್ ಆಯಿಲ್ ಪ್ರೈಸಸ್ನ ಟ್ರ್ಯಾಕ್ ಮಾಡ್ತಾ ಇರಿ. ಕ್ರೂಡ್ ಆಯಿಲ್ ಏನಾದರೂ ಬಿಲೋ $100 ಪರ್ ಬ್ಯಾರಲ್ಗಿನ್ನ ಫಾಲ್ ಆಗ್ತಾ ಹೋದರೆ ನಾಳೆ ಕೂಡ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತು US ಮತ್ತು ಇರಾನ್ ಪೀಸ್ ಡೀಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಈ ಅಗ್ರಿಮೆಂಟಲ್ಲಿ 14 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು 30 ದಿನ ನೆಗೋಸಿಯೇಷನ್ಸ್ಗೆ ಟೈಮ್ ಇರುತ್ತೆ. ಈಗ ಪ್ರೆಸೆಂಟ್ ಅಗ್ರಿಮೆಂಟಲ್ಲಿ ನೋಡಿದ್ರೆ ಇರಾನ್ ಅವರಾದರೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಆಲ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ US ಆದರೆ ಇವಾಗ ಇರಾನ್ ಮೇಲೆ ತುಂಬಾನೇ ಸ್ಯಾಂಕ್ಷನ್ಸ್ನ ವಿಧಿಸಿದ್ದಾರೆ. ಆ ಸ್ಯಾಂಕ್ಷನ್ಸ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಇರಾನ್ಗೆ ಸಂಬಂಧಪಟ್ಟಿರೋ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಫ್ರೀಸ್ ಕೂಡ ಮಾಡಿದ್ರು. ಅವನ್ನೆಲ್ಲ ಇವಾಗ ಅನ್ಫ್ರೀಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ಈ ವಾರ್ನ ಎಂಡ್ ಮಾಡಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಅನ್ಬ್ಲಾಕ್ ಮಾಡೋದಕ್ಕೂ ಎರಡೂ ಕಡೆಯಿಂದ ಒಪ್ಕೊಂಡಿದ್ದಾರೆ ಅಂತ ರಿಪೋರ್ಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ಫೈನಲ್ ಆಗಿ ಈ ನ್ಯೂಕ್ಲಿಯರ್ ಡೀಲ್ ರಿಲೇಟೆಡ್ ಆಗಿ ಯಾವ ಥರ ಔಟ್ಕಮ್ ಬರೋ ಚಾನ್ಸಸ್ ಇದೆ ಅಂತ ಇವಾಗ ತಿಳ್ಕೊಳ್ಳೋಣ. ಈಗ US ಏನು ಹೇಳ್ತಾ ಇದೆ ಅಂದರೆ 20 ಇಯರ್ಸ್ವರೆಗೂ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಯಾವುದೇ ಥರ ವರ್ಕ್ ಮಾಡಬಾರ್ದು ಅಂತ ತುಂಬ ಸಲನೇ ಮೆನ್ಷನ್ ಮಾಡಿದ್ದಾರೆ. ಆದರೆ
ಪ್ರತಿ ಸಲ ಇರಾನ್ ಅವರಾದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಈ ಅಗ್ರಿಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 12 to 15 ಇಯರ್ಸ್ ವರ್ಗು ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ರಿಲೇಟೆಡ್ ಆಗಿ ಸ್ಟಾಪ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಅಂತ ಅಂದ್ರೆ ಈ ವಾರಿಂದ ಇರಾನ್ ಆದ್ರೆ ತುಂಬಾನೇ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಕಾಂಪನ್ಸೇಷನ್ ಏನಾದ್ರು ಕೊಟ್ರೆ ಸ್ಟಾಪ್ ಮಾಡೋ ಚಾನ್ಸಸ್ ಏನಾದ್ರು ಇರ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡೀಲ್ ಯಾವ ತರ ಸೈನ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈಗ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಥರ ಅಗ್ರಿಮೆಂಟ್ಸ್ ಇನ್ನೂ ಸೈನ್ ಆಗಿಲ್ಲ. ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಅಗ್ರಿಮೆಂಟ್ಸ್ ಏನಾದರೂ ಸೈನ್ ಆದರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೂ ಮತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕ್ರೂಡ್ ಆಯಿಲ್ ಏನಾದರೂ ಫಾಲ್ ಆದರೆ ಅದು ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. ಕ್ರೂಡ್ ಆಯಿಲ್ ಏನಾದರೂ ಮತ್ತೆ ಇನ್ಕ್ರೀಸ್ ಆದರೆ ಅದು ನಮ್ಮ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗುತ್ತೆ. ಮತ್ತು ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಆ ಇಂಪ್ಯಾಕ್ಟ್ ಅನ್ನೋದು ನಮ್ಮ ಮಾರ್ಕೆಟಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ 1 or 2 ಕ್ವಾರ್ಟರ್ಸಲ್ಲಿ. ಅದಕ್ಕೋಸ್ಕರ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಾ ಇರೋ ಕಂಪನೀಸ್ನ ಪಿಕ್ ಮಾಡಿ ಲಾಂಗ್ ಟರ್ಮಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಲ್ವಾ, ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರು ತಪ್ಪದೆ ಕಮೆಂಟ್ ಮಾಡಿ. ಅದರಿಂದ ನಿಮಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಥವಾ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನಮಗೂ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಕೊಫೋರ್ಜ್ ಇವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಫೆಬ್ರವರಿ ಮಂತಲ್ಲಿ ನೋಡಿದ್ರೆ ಆಂಥ್ರೋಪಿಕ್ ಅವರು ಹೊಸ ಕ್ಲೌಡ್ನ ಲಾಂಚ್ ಮಾಡಿರೋ ಕಾರಣದಿಂದ ನಮ್ಮ ಇಂಡಿಯನ್ IT ಕಂಪನೀಸ್ ಆದರೆ ತುಂಬಾ ಫಾಲ್ ಆಗಿದ್ವು. ಪ್ರತಿಯೊಂದು ಕಂಪನಿ ನೋಡಿದ್ರೂ 20%ಇಂದ 40%ವರೆಗೂ ಫಾಲ್ ಆಗಿದ್ವು. ಓವರ್ ಆಲ್ IT ಇಂಡೆಕ್ಸೇ ಎಬೋ 35% ಫಾಲ್ ಆಗಿತ್ತು. ಆದರೆ ಈ ಕ್ವಾರ್ಟರಲ್ಲಿ ಕೊಫೋರ್ಜ್ ಅವ್ರು ನೋಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಆದರೆ ಡಬಲ್ ಆಗಿದೆ. ಅನಲಿಸ್ಟ್ ಎಲ್ಲ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 30% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರಲ್ಲಿ ಸುಮಾರು 297 ಕೋಟಿ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದರು. ಅದೇ ಈ ಕ್ವಾರ್ಟರಲ್ಲಿ 666 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಪ್ರೆಸೆಂಟ್ ಸ್ಟ್ರಾಂಗ್ ಆರ್ಡರ್ ಬುಕ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಟೋಟಲ್ ಆರ್ಡರ್ ಬುಕ್ ಆದರೆ $648 ಮಿಲಿಯನ್ ಇದೆ. 5 ಹೊಸ ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಯರ್ ಆನ್ ಇಯರ್ ಅಲ್ಲಿ 29% ಗ್ರೋತ್ ಇದೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡಿದೆ. ಅದ್ರ ಜೊತೆಗೆ ಇವತ್ತು ಅನಲಿಸ್ಟ್ ಕೂಡ ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನುಮ್ರಾ ಅವರಾದ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹2,100 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೆಫ್ರೀಸ್ ಅವರು ಬೈ ರೇಟಿಂಗ್ ಕೊಟ್ಟು ₹1,860 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. HSBC ಅವರು ಕೂಡ ಇದೇ ಥರ ಬೈ ರೇಟಿಂಗ್ನ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಈ ಕಂಪನಿ ಇನ್ನು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈಗ ಈ ರೀಸೆಂಟ್ ಟೈಮಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಆದರೆ ತುಂಬಾ ಫಾಲ್ ಆಗ್ತಾ ಇದೆ. ನಿಫ್ಟಿ ಆದರೆ ಆಲ್ ಟೈಮ್ ಐಸಿಂದ ಎಬೋ 10% ಫಾಲ್ ಆಗಿದೆ. ಮತ್ತು ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಈ ಥರ ಪ್ರತಿಯೊಂದು ಇಂಡಿಸಿಸೂ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆ್ಯಕ್ಚುಲಾಗಿ ಈ ಫಾಲ್ ಯಾವಾಗ ಕಾಣಿಸಿದೆ ಅಂದರೆ ಫೆಬ್ರವರಿ ಮಂತಿಂದನೂ ಶುರುವಾಗಿದೆ. ಫೆಬ್ರವರಿ 1 ಬಜೆಟ್ ದಿನನೇ ನಮ್ಮ ಮಾರ್ಕೆಟ್ಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಯಿತು. ಅವತ್ತಾದರೆ ನಮ್ಮ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಕವರ್ ಆಗಿದೆ. ಆದರೆ ಫೆಬ್ರವರಿ 2nd ವೀಕಿಂದ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಆ ಟೈಮಲ್ಲಿ ಆಂಥ್ರೋಪಿಕ್ ಅವರು ಹೊಸ ಕ್ಲೌಡ್ನೆಲ್ಲ ಲಾಂಚ್ ಮಾಡ್ತಾ ಬಂದರು. ಬರೀ ಇವ್ರು ಮಾತ್ರ ಅಲ್ಲ, ಇನ್ನು ತುಂಬಾನೇ ಕಂಪನೀಸ್ ಎಲ್ಲ ಹೊಸ AI ಟೂಲ್ಸ್ನೆಲ್ಲ ಲಾಂಚ್ ಮಾಡಿದ್ರು. ಅದರಿಂದ ಓವರ್ ಆಲ್ IT ಕಂಪನೀಸ್ ಆದರೆ ಅವಾಗ ತುಂಬಾನೇ ಫಾಲ್ ಆದವು. ಅದ್ರ ಇಂಪ್ಯಾಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಇತ್ತು. ಅದ್ರ ಜೊತೆಗೆ ಫೆಬ್ರವರಿ ಎಂಡ್ಗೆಲ್ಲ US ಇಸ್ರೇಲ್ ಇರಾನ್ ವಾರ್ ಶುರು ಆಯಿತು. ಅದರಿಂದ ಮಾರ್ಕೆಟ್ಸ್ ಆದರೆ ಇನ್ನೂ ತುಂಬಾನೇ ಫಾಲ್ ಆಗೋದ್ವು. ಈ ಟೈಮಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಆದರೆ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಬ್ಯಾಂಕ್ಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ನೋಡಿ, ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಕಂಪನೀಸಲ್ಲಿ ಎಷ್ಟೆಷ್ಟು ಬೈ ಮಾಡಿದ್ದಾರೆ ಅಂತ. ಅದರಲ್ಲೂ HDFC ಬ್ಯಾಂಕಲ್ಲಾದರೆ 33,422 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಫಾಲಲ್ಲಿ. ಆ ಟೈಮಲ್ಲಿ HDFC ಬ್ಯಾಂಕ್ ಆದರೆ ಆಲ್ ಟೈಮ್ ಐಸಿಂದ 26% ಫಾಲ್ ಆಗಿದೆ. ಈ ಫಾಲ್ಗೆ ಮಲ್ಟಿಪಲ್ ರೀಸನ್ಸ್ ಇದೆ. ಆದರೆ ಈ ಟೈಮಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಆದರೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದಮೇಲೆ ICICI ಬ್ಯಾಂಕಲ್ಲಾದರೆ 17,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್, ಇನ್ಫೋಸಿಸ್, ಏರ್ಟೆಲ್ ಈ ಥರ ಹಲವಾರು ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಟರ್ಗ್ಲೋಬ್ ಏವಿಯೇಷನ್ ಏನಿದೆ, ಈಗ ಇರಾನ್ ಕ್ರೈಸಿಸ್ ಶುರು ಆಗ್ತಿದ್ದಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ತುಂಬಾ ಇನ್ಕ್ರೀಸ್ ಆಗೋದು. ಆ ಟೈಮಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಆದರೆ ತುಂಬಾ ಫಾಲ್ ಆಯಿತು. ಆಗ ಮ್ಯೂಚುವಲ್ ಫಂಡ್ಸ್ ಅವರಾದರೆ
771 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಎಟರ್ನಲ್, ರಿಲಯನ್ಸ್ ಇಂಡಸ್ಟ್ರೀಸ್ ಈ ತರ ತುಂಬಾ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಇದೇ ಟೈಮಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಇವರು ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವೇದಾಂತ, ಇಂಡಾಲ್ಕೋ ಇಂಡಸ್ಟ್ರೀಸ್, ಪಾಲಿಕ್ಯಾಬ್ ಇಂಡಿಯಾ ಈ ಥರ ತುಂಬಾನೇ ಕಂಪನೀಸಲ್ಲಿ ಅಲೋಕೇಶನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ನೀವಾದರೆ ಈ ಫಾಲಲ್ಲಿ ನೀವು ಯಾವ ಕಂಪನೀಸ್ನ ಪಿಕ್ ಮಾಡಿದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಯಾವ ರೀಸನ್ಸಿಂದ ಪಿಕ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್, ನಿನ್ನೆ ಆದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಬಗ್ಗೆ ಮಾತಾಡ್ಕೊಂಡಿದ್ವಿ. ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ. ನಿನ್ನೆ ಆದರೆ ನಿಯರ್ಲಿ 3%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಇವತ್ತು ನೋಡಿದ್ರು ಅದೇ ಥರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಬ್ರೋಕರೇಜಸ್ ಆದರೆ ಈ ಕಂಪನಿಗೆ ತುಂಬಾ ಬೈ ರೇಟಿಂಗ್ನ ಕೊಟ್ಟಿದ್ದಾರೆ. HSBC, ನೂಮ್ರಾ, ಜೆಫ್ರೀಸ್, CLSA ಈ ಥರ ತುಂಬಾ ಅನಲಿಸ್ಟ್ ಎಲ್ಲ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟಿದ್ದಾರೆ. ಜೊತೆಗೆ ಟಾರ್ಗೆಟ್ ಪ್ರೈಸ್ನ ಆದರೆ 4000, 4200ವರೆಗೂ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೂ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಅವರು ಇನ್ನು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಮತ್ತೆ ಇವತ್ತು ಡಿಫೆನ್ಸ್ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಇದೆ. ಈಗ ಆಪರೇಷನ್ ಸಿಂಧೂರ್ ನಡೆದು ಕರೆಕ್ಟಾಗಿ 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಡಿಫೆನ್ಸ್ ಇಂಡೆಕ್ಸ್ ಏನೇ ಸುಮಾರು 37% ರ್ಯಾಲಿ ಆಗಿದೆ. ಮತ್ತು ಡಿಫೆನ್ಸ್ ಮಾರ್ಕೆಟ್ ಕ್ಯಾಪ್ ಆದರೆ 2.9 lakh crore ಇನ್ಕ್ರೀಸ್ ಆಗಿದೆ. ಅದರಲ್ಲೂ ಯಾವ ಕಂಪನಿ ತುಂಬಾ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ ಅಂತ ಅಂದರೆ MTR ಟೆಕ್ನಾಲಜೀಸ್ ಸುಮಾರು 337% ರ್ಯಾಲಿ ಆಗಿದೆ ಈ ಲಾಸ್ಟ್ 1 ಇಯರಲ್ಲಿ. ಅದಾದಮೇಲೆ ಈ FY27 ಬಜೆಟಲ್ಲಿ ನೋಡಿದ್ರೆ 7.85 lakh crore ಡಿಫೆನ್ಸ್ ಅಲೋಕೇಶನ್ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಫ್ಯೂಚರಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಇನ್ನು ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.